ಹೋಗಿಲ್ಲ, ದೇವರಾನೆಗೆ ಅವ್ರು ಯಾರು ಅಂತ ನನಗೆ ಗೊತ್ತೇ ಇದ್ದಿಲ್ಲ. ಓಕೆ ಗೋರ್ದರ್ಶನ್ ನನ್ನ ಕರ್ಕೊಂಡು ಹೋಗಿದ್ದು. ಅವ್ರು ಒಬ್ರು ಟ್ರಾನ್ಸ್ಜೆಂಡರ್ ಮನೆಗೆ ಹೋಗಕ್ಕಿಂತ ಮುಂಚೆ ನಾನ್ ನನ್ ಫ್ರೆಂಡ್ ಶರಣ್ಯ ಅಂತ ಒಂದ್ ಹುಡುಗಿನ ಮೀಟ್ ಮಾಡಿದ್ದೆ. ಅವ್ಳು ನನ್ ಚೈಲ್ಡ್ಹುಡ್ ಫ್ರೆಂಡ್. ಅವ್ಳನ್ನ ಮೀಟ್ ಮಾಡ್ಕೊಂಡು ಹಂಗೋಗಿ ಅವ್ರ ಜೊತೆ ರೀಲ್ಸ್ ಮಾಡಿದೀನಿ ಟ್ರಾನ್ಸ್ಜೆಂಡರ್ ಅವ್ರ ಹತ್ರ. ಪಾಪ ಅವ್ರ ಮನೆಗ್ ಹೋಗಿದೀನಿ. ಅಲ್ಲಿ ಅವ್ರು ಡ್ರಿಂಕ್ಸ್ ಮಾಡಿದಾರೆ, ಅಲ್ಲಿ ನನಗ್ ಹಾಕ್ ಕೊಟ್ಟವ್ರೆ, ನಾನ್ ಕುಡ್ದಿದೀನಿ. ಸೊ ನಾನು ಕುಡ್ದು ಅಲ್ಲಿ ಆತರ ಏನಾಗಿದೆ ಮುಂದಕ್ಕೆ ಅಂತ ನನಗ್ ಗೊತ್ತಿಲ್ಲ. ಬಟ್ ಇವ್ರು ನನ್ನ ಬೆತ್ತನೆ ವಿಡಿಯೋಗಳು ಇಟ್ಕೊಂಡಿದ್ದಾರೆ ಅಂತ ಎಲ್ಲಾ ತರ ಸ್ಪ್ರೆಡ್ ಆಗ್ತಿದೆ. ಮತ್ತೆ ಒಂದ್ ಪಾರ್ಲರ್ಗೆ ಹೋಗಿದೀನಿ, ಅದೆಲ್ಲ ಯಾರು ಮಾಡಿದ್ರು ಅಂತ ಒಂದು ಅಶ್ಲೀಲ ವಿಡಿಯೋನ ಚಿತ್ರೀಕರಣ ಮಾಡಿದ್ರು, ಗೋರ್ದರ್ಶನೇ ಮಾಡಿರೋದು ಅಂತಾನೆ ಅಲ್ಲಿ ಹೇಳ್ತಾ ಇರೋದು. ನಾನು ಹೇಳ್ತಾ ಇದೀನಿ, ಯಾಕೆಂದ್ರೆ ಅಲ್ಲಿ ಯಾರ್ಯಾರಿದ್ರು ಅವತ್ತಿನ ಒಂದ್ ಸಂದರ್ಭದಲ್ಲಿ ಯಾರ್ಯಾರಿದ್ರು? ಅವ್ರೊಬ್ರು ಟ್ರಾನ್ಸ್ಜೆಂಡರ್ ಅಕ್ಕ ಇದ್ರು, ಮತ್ತೆ ಗೋರ್ದರ್ಶು ಇದ್ರು, ಗೋರ್ದರ್ಶು ಫ್ರೆಂಡ್ ಒಬ್ಬ ಇದ್ದ. 3 ಜನ, ನೀವೊಬ್ರು 4 ಜನ. ಅವ್ರ ಮನೇಲಿ ಒಬ್ರು ಮಗಳು ಅಂತ ಇದ್ರು, ಅವ್ರೆಲ್ಲ ಇದ್ರು. ಅಲ್ಲ ಅದು ಲೈಕ್ ಏನಾದ್ರು ಪಾರ್ಟಿನ ಅಥವಾ ಏನಕ್ಕೆ ಸೇರಿದ್ರಲ್ಲ? ಅಂದ್ರೆ ನನ್ನ ಮೀಟ್ ಮಾಡುವಂತ ಉದ್ದೇಶ ಇತ್ತು. ಬಟ್ ಅವ್ರು ಯಾರು ಅಂತ ನನಗೆ ಗೊತ್ತಿದ್ದಿಲ್ಲ. ಇವ್ನ್ ಕಡೆಯಿಂದ ನಾನ್ ಮೀಟ್ ಆಗಿದ್ದು. ಸೊ ಅವ್ರ ಮನೆಗೆ ಹೋಗ್ಬಿಟ್ಟು ಫುಲ್ ಕುಡ್ದು ನನ್ನ ಒಂದ್ ಕಡೆ ಮನಸ್ಸಿರೋದು. ಬೆಳಿಗ್ಗೆ ಎದ್ದಿಸೋದನ್ನ ನೋಡಿದಾಗ ಫುಲ್ ವಾಮಿಟ್, ನನ್ಗೆ ಹುಷಾರ